ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಕಳೆದ ಕೆಲ ದಿನಗಳಿಂದಲೂ ಚಿನ್ನದ ಬೆಲೆಯಲ್ಲಿ ಒಂದಷ್ಟು ಕುಸಿತ ಕಾಣ್ತಾ ಇದ್ದು, ಈ ಭರ್ಜರಿ ಕುಸಿತ ಚಿನ್ನಾಭರಣ ಪ್ರಿಯರಲ್ಲಿ ಬಹಳಷ್ಟು ಸಂತಸವನ್ನ ಮೂಡುವಂತೆ ಮಾಡಿದೆ. ಇದೀಗ ವೀಕ್ಷಕರೇ, ಯುದ್ಧದ ಸಂದರ್ಭದಲ್ಲಿ ಚಿನ್ನದ ಬೆಲೆ ಏರ್ಬೇಕು, ಆದರೆ ಇಳಿತಿರ್ತಕ್ಕಂಥ ಕಾರಣವಾದ್ರೂ ಏನು, ಇದರ ರಹಸ್ಯ ಏನು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು ಸ್ನೇಹಿತರೆ, ಚಿನ್ನದ ಬೆಲೆ ಯುದ್ಧದ ಸಂದರ್ಭದಲ್ಲಿ ಏರಿಕೆಯಾಗುವುದು ಸಹಜ. ಜಾಗತಿಕ ಯುದ್ಧ ಮತ್ತು ಅನಿಶ್ಚಿತತೆಯ ಸ್ಥಿತಿಯಲ್ಲಿದ್ದಾಗ ಜನರು ಸುರಕ್ಷಿತ ಹೂಡಿಕೆ ಅಂತ ಚಿನ್ನ ಮತ್ತು ಬೆಳ್ಳಿಯತ್ತ ಮುಖ ಮಾಡ್ತಾರೆ. ಇದರಿಂದ ಸಾಮಾನ್ಯವಾಗಿ ಬೆಲೆಗಳು ಏರಿಕೆಯಾಗತ್ತೆ. ಬಿಕ್ಕಟ್ಟಿನ ಹೊರತಾಗಿಯೂ ಚಿನ್ನದ ಮಾರುಕಟ್ಟೆಯು ಇದಕ್ಕೆ ವಿರುದ್ಧವಾಗಿ ವರ್ತಿಸ್ತಾ ಇದ್ದು, ಇತ್ತೀಚಿನ ದಿನಗಳಲ್ಲಿ 1,75,000 ದಾಟಿದ್ದಂತಹ ಚಿನ್ನ ಇದೀಗ 1,30,000 ಆಸುಪಾಸಿಗೆ ಬಂದು ನಿಂತಿದೆ. ಬೆಳ್ಳಿ ಬೆಲೆಯೂ ಅಷ್ಟೇ ಹತ್ತಿರ 3,20,000 ಹೋಗಿದ್ದಂತಹ ಬೆಳ್ಳಿಯ ಬೆಲೆ ಇದೀಗ ಕೆಜಿಗೆ 2.5 ಲಕ್ಷ ತಲುಪಿದೆ. ಇನ್ನು ಚಿನ್ನದ ಇತಿಹಾಸವನ್ನು ನೋಡೋದಾದ್ರೆ 1967ರ ಅರಬ್ ಇಸ್ರೇಲ್ ಯುದ್ಧ ಇರಬಹುದು, 1979ರ ಇರಾನಿನ ಕ್ರಾಂತಿ ಇರಬಹುದು, 1990ರಲ್ಲಿ ಕೊಲ್ಲಿ ಯುದ್ಧದ ಸಮಯದಲ್ಲಿ ಚಿನ್ನದ ಬೆಲೆಗಳು ಕೂಡ ಗಮನಾರ್ಹವಾಗಿ ಏರಿಕೆಯಾಗಿದ್ವು. ಆದರೆ ಇದೀಗ ಬೆಲೆ ಇಳಿಕೆಗೆ ಪ್ರಮುಖವಾದ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅಮೆರಿಕನ್ ಡಾಲರ್ ಅಂತ ಹೇಳಲಾಗ್ತಾ ಇದ್ದು, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳನ್ನು ಡಾಲರ್ಗಳಲ್ಲಿ ನಿರ್ಧಾರ ಮಾಡ್ತಾರೆ. ಹೀಗಾಗಿ ಡಾಲರ್ಗಳ ಮೇಲೆ ಹೂಡಿಕೆ ಮಾಡೋದು ತುಂಬಾ ಮುಖ್ಯವಾಗುತ್ತೆ. ಡಾಲರ್ ಬಲಗೊಂಡಾಗ ಭಾರತ ಮತ್ತು ಚೀನಾದಂತಹ ಪ್ರಮುಖ ಆಮದು ದೇಶಗಳು ಚಿನ್ನವನ್ನು ಖರೀದಿಸೋದು ಹೆಚ್ಚು ದುಬಾರಿಯಾಗ್ತದೆ. ಹೀಗಾಗಿ ಇದು ಬೇಡಿಕೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಬೆಲೆ ಕುಸಿಯಲು ಇದು ಕಾರಣವಾಗುತ್ತೆ. ಇನ್ನು ಚಿನ್ನಕ್ಕಿಂತ ಡಾಲರ್ ಮೇಲೆ ಹೆಚ್ಚಿನ ನಂಬಿಕೆ ಇರೋದ್ರಿಂದ ಹೂಡಿಕೆದಾರರು ಡಾಲರ್ ಮೇಲೆ ಹೂಡಿಕೆ ಮಾಡ್ತಾರೆ. ಪ್ರಪಂಚದಾದ್ಯಂತ ಪ್ರಮುಖ ಬ್ಯಾಂಕ್ಗಳು ಮತ್ತು ಹೂಡಿಕೆ ಕಂಪನಿಗಳು ಡಾಲರ್ನಲ್ಲಿ ಹೂಡಿಕೆ ಮಾಡ್ತಾ ಇದೆ. ಸೊ ಡಾಲರ್ ಹಾಗೂ ಚಿನ್ನವು ಹೆಚ್ಚಾಗಿ ವಿಲೋಮವಾಗಿ ಚಲಿಸ್ತವೆ ಅಂತ ಇತಿಹಾಸ ಹೇಳ್ತಾ ಇದ್ದು, 2008ರ ಆರ್ಥಿಕ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಡಾಲರ್ ದುರ್ಬಲಗೊಂಡಾಗ 2011ರ ಹೊತ್ತಿಗೆ ಚಿನ್ನವು ದಾಖಲೆಯ ಗರಿಷ್ಠ ಮಟ್ಟವನ್ನು ತಲುಪಿತ್ತು. ಈ ಬಾರಿ ಡಾಲರ್ನ ಬಲವು ಚಿನ್ನದ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ ಅಂತ ಹೇಳಲಾಗ್ತಾ ಇದ್ದು, ಅನಿರೀಕ್ಷಿತ ಬಡ್ಡಿ ದರಗಳು ಕೂಡ ಕಾರಣವಾಗುತ್ತೆ. ಇದರ ಜೊತೆಗೆ 0% ಬಡ್ಡಿ ದರಗಳೊಂದಿಗೆ ಚಿನ್ನ ಮಾರಾಟ ಕೂಡ ಮಾಡಲಾಗ್ತಿದೆ. ಹೀಗಾಗಿ ಚಿನ್ನದ ಬೆಲೆಗಳು ಇದೀಗ ಇಳಿತಿದೆ ಅನ್ನೋದು ತಜ್ಞರ ಅಭಿಪ್ರಾಯ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್